ಬಾಗೇವಾಡಿಯ ನಾಯಕರನ್ನ ಬರಮಾಡ್ಕೊಳ್ಳೋಣ. ಬುದ್ಧ, ಬಸವ, ಅಂಬೇಡ್ಕರ್ ಅವ್ರನ್ನ ಮನದಲ್ಲಿ ನೆನೆದು ಇವತ್ತು ನಮ್ಮ ಪಕ್ಷ ಅಂದರೆ ಜಾತ್ಯತೀತ ಜನತಾದಳ ನಡೆದು ಬಂದು ಹಾದಿ 25 ವರ್ಷಗಳಾಯಿತು. ಈ 25 ವರ್ಷದ ಆಚರಣೆ, ಬೆಳ್ಳಿ ಹಬ್ಬದ ಆಚರಣೆ, ಅದರ ಜೊತೆಯಲ್ಲಿ ಜನತಾ ಸಮಾವೇಶ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿದ್ದು ಈಗ ತಾನೇ ತಮ್ಮನ್ನೆಲ್ಲ ಭೇಟಿಯಾಗಕ ಅಲ್ಲಿವರೆಗೂ ನಿಮ್ಮ ಜೊತೆ ಬಂದಂಥ ನಮ್ಮ ಮಣ್ಣಿನ ಮಗ ಮಾಜಿ ಪ್ರಧಾನಿಗಳು ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡ ಸಾಹೇಬರನ್ನು ನಮಸ್ಕರಿಸಿ, ಅದೇ ರೀತಿ ನಾಡ ಕಂಡ ಒಂದು ವಿಶೇಷವಾದಂಥ ವ್ಯಕ್ತಿತ್ವವುಳ್ಳ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಅಧ್ಯಕ್ಷರು ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಅಣ್ಣನಾದ ಕುಮಾರಣ್ಣವರೇ ಹಾಗೂ ಮುಂಬರುವ ದಿನಗಳಲ್ಲಿ ನಮ್ಮ ನಾಯಕರಾಗಿ ಹೊರಹೊಮ್ಮುವಂಥ ನಮ್ಮ ನಿಖಿಲ್ ಅಣ್ಣ ಅವರೇ, ಅದರ ಆದಿಯಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮ ಕೋರ್ ಕಮಿಟಿಯ ಕೃಷ್ಣಾರೆಡ್ಡಿ ಅವರೇ, ಸುರೇಶ್ ಬಾಬು ಅವರೇ, ಅವರಿವರೆನ್ನದೇ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯಮಾನ್ಯರೇ, ನಮ್ಮ ಪಕ್ಷದ ವರಿಷ್ಠರೇ, ಇಲ್ಲಿ ಕೂಡಿದಂಥ ಯಾವತ್ತು ಬಿಜಾಪುರ ಹಾಗೂ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದ ನನ್ನ ತಂದೆ ತಾಯಂದಿರೇ, ಸೋದರ ಸೋದರಿಯರಿಗೆ ಎಲ್ಲರಿಗೂ ನಮಸ್ಕರಿಸಿ, ಈ ಕಾರ್ಯಕ್ರಮ ಬಹಳಷ್ಟು ಹೆಮ್ಮೆ ಪೂರ್ವಕವಾಗಿರುವಂಥದ್ದು. ಅದು ಯಾಕಂದ್ರೆ ನಾವು ಈಗಾಗಲೇ ಹೇಳದಂತೆ 25 ವರ್ಷ ನಡೆದು ಬಂದ ಹಾದಿ ನಮ್ಮ ಜಾತ್ಯತೀತ ಜನತಾದಳದ್ದು. ಅದರಲ್ಲಿ ಬರೇ ನಡೆದು ಬಂದೆವು, 25 ವರ್ಷ ಮುಟ್ಟಿದೆವು ಅನ್ನುವಂಥದ್ದಲ್ಲ. ನಮ್ಮ ದೇವೇಗೌಡರು, ಕುಮಾರಣ್ಣವರು ಮಾಡಿದಂಥ ಕೆಲಸಗಳು ಎಂಥವು ಅಂದ್ರೆ ಯಾರು ಹಿಂದೆ ಮಾಡಿಲ್ಲ, ಮುಂದೆ ಮಾಡುವುದಿಲ್ಲ ಅಂತ ಕೆಲಸಗಳನ್ನ ಬಡವರಿಗೆ, ರೈತರಿಗೆ, ಹಿಂದುಳಿದವರಿಗೆ ಎಲ್ಲರಿಗೆ ಮಾಡಿದಂಥ ನಾಯಕರು ಈ ಪಕ್ಷದ ವರಿಷ್ಠರು. ಅದಕ್ಕೆ ಏನದ ಒಳ್ಳೆ ಕೆಲಸಗಳನ್ನ ಮಾಡ್ಕೊತ ಬಂದು ಈವರೆಗೂ ಮುಟ್ಟಿದ್ದಾರೆ. ಇನ್ನು ಮುಂದಾದರೂ ನೀವೆಲ್ಲರೂ ಬೆಂಬಲಿಸಿ, ಈಗೇನು ಸರಸ್ತ್ರ ಇಟ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಕೂಡಿರಿ, ಇದನ್ನೇನದ ತೋರಿಸ್ಬೇಕಾಗಿತ್ತು. ಏನಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಜಾತ್ಯತೀತ ಜನತಾದಳ ಎಲ್ಲಿ ಐತಿ ಇದ್ರು ಬಂದು ನೋಡ್ರಿ, ಇಲ್ಲೇ ಐತಿ ಅಂತ ಹೇಳಿ ಹೊತ್ತು ತೋರಿಸುವಂತ ಒಂದು ಕಾರ್ಯಕ್ರಮ ನೀವೆಲ್ಲ ಕೂಡಿ ಮಾಡಿದ್ದೀರಿ. ಅದನ್ನ ಹೆಮ್ಮೆ ಪಡುವಂತದ್ದು. ಮುಂಬರುಗಳ ದಿನಗಳಲ್ಲಿ ನಮಗೇನದ ಪ್ರಾದೇಶಿಕ ಪಕ್ಷ ಬಹಳ ಅವಶ್ಯಕತೆ ಐತಿ. ಈಗಾಗಲೇ ನಾವು NDA ಜೊತೆ ಇದು ಮಾಡಿಕೊಂಡು ಟೈಅಪ್ ಮಾಡಿಕೊಂಡು ಹೊಂದಾಣಿಕೆ ಮೇಲೆ ಸೀಟ್ಗಳನ್ನು ಆರಿಸ್ತಾರ. ಅವಾಗ ಏನದ, ನಾವು ಎಲ್ಲಿ ಜಾತ್ಯತೀತ ಜನತಾದಳಕ್ಕೆ ಟಿಕೆಟ್ ಸಿಗ್ತದ ಅಲ್ಲಿ ಬಿಜೆಪಿಯ ಎಲ್ಲ ನಾಯಕರು ನಮ್ಮನ್ನ ಬೆಂಬಲಿಸ್ತಾರ. ನಾವೇನದ ಎಲ್ಲಿ ಬಿಜೆಪಿ ಟಿಕೆಟ್ ಸಿಗ್ತಾವು ಅಲ್ಲಿ ನಾವೆಲ್ಲರೂ ಬೆಂಬಲಿಸಿ ಒಟ್ಟಿನ ಮಟ್ಟಿಗೆ ಏನಾಗಬೇಕಂದ್ರೆ ನಮ್ಮ ಜಿಲ್ಲೆಯಲ್ಲಿ 8 ಸ್ಥಾನ ಅದಾವು, 8 ಸ್ಥಾನ ನಾವು ಗೆಲ್ಲುವಂಥದ್ದಾಗಬೇಕಂತೇಳಿ ನಿಮ್ಮಲ್ಲೆಲ್ಲ ಕೈ ಜೋಡಿಸಿ ಮನವಿ ಮಾಡ್ಕೋತೀನಿ. ಅದೇ ರೀತಿ ಕರ್ನಾಟಕದಲ್ಲಿ ಎಂಥ ಭವಿಷ್ಯ ಆಗಬೇಕಂದ್ರೆ ನಿರ್ಮಾಣ ಆಗುವುದು ಜಾತ್ಯತೀತ ಜನತಾದಳ ಸೇರ್ಕೊಂಡು ಬಿಜೆಪಿ ಮಾಡಿದಂಥ ಸರ್ಕಾರ ನಮ್ಮ ಮುಂದೆ ಬಂದು ನಿಂದಿರಬೇಕಾಗ್ಯದ. ಯಾಕಂದ್ರೆ ಈಗಾಗಲೇ ಎಲ್ಲರಿಗೂ ಮನವರಿಕೆ ಆಗಿದೆ, ಮತ್ತೊಂದು ಯಾವ ಪಕ್ಷದಿಂದ ಏನೂ ಆಗಕ್ಕೆ ಸಾಧ್ಯ ಇಲ್ಲ, ಏನಾದರೂ ಆಗಬೇಕು ಜಾತ್ಯತೀತ ಜನತಾದಳದಿಂದ. ಅದೇನದ ಈಗಾಗಲೇ ಸ್ವಲ್ಪ ನಿಮಗೆ ಉದಾಹರಣೆ ಕೊಟ್ಟು ಬಿಟ್ಟಿದ್ದಾರೆ. ಏನಂದ್ರೆ 2 ಸಲ ಮುಖ್ಯಮಂತ್ರಿಯಾಗಿ ಕುಮಾರಣ್ಣವರು ಅಧಿಕಾರ ವಹಿಸ್ಕೊಂಡ್ರು. ಅವಾಗ ಏನದ ಅನಿವಾರ್ಯ ಇತ್ತು, ನಮಗ ಕುದುರೆ ನಂಬುದು ಜಬೀರಿ ನಿಂಬುದು ಅಂದಂಗಾಗಿತ್ತು. ಕುದುರೆ ಮೇಲೆ ಏನೋ ಕುಮಾರಣ್ಣ ಅವ್ರನ್ನ ಕುಂದರ್ಸಿದ್ರಿ, ಆದ್ರೆ ಏನದ ಲಗಾಮ ಬೇರೆಯವ್ರ ಕೈಯಾಗಿತ್ತು. ಹಂಗಾಗಿ ಸರಿಯಾಗಿ ಆಡಳಿತ ಕೊಡ್ಲಾಕಾಗ್ಲಿಲ್ಲ. ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಈ ಸಲ NDA ಸರ್ಕಾರ ತಂದಿದ್ದೆ ಆದ್ರ ಅದಕ್ಕೆ ಏನದ 5 ವರ್ಷ ತನ ಘಟ್ಮುಟ್ಟಾಗಿ ನಮ್ಮ ಕುಮಾರಸ್ವಾಮಿ ಅವರು ಅವ್ರೇನದ ಮುಖ್ಯಮಂತ್ರಿಯಾಗಿ ಆ ಸ್ಥಾನದಲ್ಲಿ ಕೂತ್ರೆ ನಿಮಗೆಲ್ಲ ಆಡಳಿತ ಎಂಥದ್ದು ಸಿಗ್ತದ ಅನ್ನೋದು ಭವಿಷ್ಯದಲ್ಲಿ ನಿಮ್ಗೆ ಗೊತ್ತದ. ಯಾಕಂದ್ರೆ ಈಗಾಗಲೇ ಅವರು ಟ್ರಯಲ್ ಕೊಟ್ಟಿದ್ದಾರೆ. ಅದಕ್ಕೆ ಏನದ ನಿಮ್ಗೆ ಇಷ್ಟೇ ಕೇಳ್ಕೊಳ್ಳೋದು, 5 ವರ್ಷ ತನ ನೀವು ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಿಬಿಟ್ರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಲ್ಲಿ ಬೇಡಿಕೆ ಇಡುವಂತ ಕೆಲಸ ಇಲ್ಲ, ಯಾವ ಬೇಡಿಕೆನೂ ಉಳಿಯುವುದಿಲ್ಲ, ಎಲ್ಲ ಪೂರೈಸ್ತಾರ. ರೈತರಿಗಾಗ್ಲಿ ಇವರಿಗಾಗ್ಲಿ ಏನೇನ್ ಬೇಕಾಗ್ತದ ಎಲ್ಲ ಸೌಲಭ್ಯಗಳನ್ನ ಒದಗಿಸಿಕೊಟ್ಟು ಒಳ್ಳೆ ಆಡಳಿತ ಕೊಡುವಂತ ಪಕ್ಷ ಯಾವ್ದಾದ್ರು ಇದ್ರದ NDA ಸರ್ಕಾರದಾಗ್ತದ. ಅದರಲ್ಲಿ ಏನದ ನಮ್ಮ ಮುಖ್ಯಮಂತ್ರಿಯಾಗಿ ಕುಮಾರಣ್ಣವರು ಆ ಸೀಟ್ ಮೇಲೆ ಕೂತ್ರ ನಮ್ಮೆಲ್ಲರ ಭವಿಷ್ಯ ಉಜ್ವಲವಾಗ್ತದ ಅನ್ನೋದ್ರಾಗ ಎರಡನೇ ಮಾತೇ ಇಲ್ಲ. ಅಂತ ಕೆಲಸ ಈಗಾಗಲೇ ಮಾಡ್ಬೇಕಾಗ್ಯದ ನಮಗ.
ನೀವು ದೊಡ್ಡ ಸಂಖ್ಯೆಯಲ್ಲಿ ಇವತ್ತೇನು ಕೂಡಿರಿ, ಇದಷ್ಟೇ ಅಲ್ಲ, ನೀವು ಏನದ ಕೂಡಿದಂತ ಜನ 1ಕ್ಕೆ 10, 10ಕ್ಕೆ 30, 10ಕ್ಕೆ 50, 100 ಮಾಡ್ಕೋತ ಹೋಗಿ ಎಲ್ಲರನ್ನ ಮನವೊಲಿಸಿ ಈ ಪಕ್ಷಕ್ಕೆ ತಗೊಂಡು ಬರುವಂತ ಕೆಲಸ ಮಾಡ್ರಿ. ಮಾಡಿ ಏನದ, ಈಗಾಗಲೇ ಸ್ಥಳೀಯ ಚುನಾವಣೆಗಳು ಬರ್ತಾವ್, ಮುಂದೆ ಪಂಚಾಯತಿ, ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ, ಇವೆಲ್ಲ ಇಲೆಕ್ಷನ್ಗಳಲ್ಲಿ ಜೈಬೇರಿ ಹೊಡೆದ್ರೆ ಮಾತ್ರ ಮುಂದೆ ನಮ್ಮ MLC ಇಲೆಕ್ಷನ್ಕ, MLA ಇಲೆಕ್ಷನ್ಕ ನಾವು ಕಾಲಿಡಾಕ ಹಗರ ಆಗ್ತದ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರಲ್ಲಿ ನಾನು ನಿನ್ನ ಜೋಡಿ ಮಾಡಿ ಕೇಳ್ಕೊಳ್ಳೋದು ಏನಂದ್ರ ಒಂದೇ ಮಾತ, ಯಾವತ್ತೂ ಏನದ NDA ಸರ್ಕಾರಕ್ಕೆ ನೀವು ಬೆಂಬಲಿಸಿ ಗೆದ್ದು ತಂದಿದ್ದೆ ಖರೆ ಆದ್ರ ಒಳ್ಳೆ ಆಡಳಿತ ಸಿಗ್ತದ. ನಮಗೇನದ ನಿಟ್ಟುಸಿರಿ ಹಾಕಿ ಆರಾಮದಿಂದ ಇರುವಂತ ಒಂದು ಕಾಲ ಬಂದೇ ಬರ್ತದ. ಆ ಕಾಲ ಬರ್ಬೇಕಾದ್ರ ಈ ನಾಯಕರು ನಮಗೆ ಅವಶ್ಯಕತೆ ಅದಾರ. ವೇದಿಕೆ ಮೇಲೆ ಇರುವಂತ ಎಲ್ಲ ನಾಯಕರು, ಇಷ್ಟೆಲ್ಲ ನಾಯಕರದಾರ, ಇಷ್ಟೆಲ್ಲ ಜನ ಬೆಂಬಲಿಗರದ್ರಿ, ಇದ್ದು ಯಾಕ್ರಿ ಅದು ಜನತಾದಳ NDA ಸರ್ಕಾರ ಬರಾಕ್ ಬಿಡಂಗಿಲ್ಲ, ಬಂದೇ ಬರ್ತದ. ಈ ಸಲ 28ನೇ ದಿವಸಿಗೆ ನೀವೇನದ ಎಲ್ಲರೂ ಕನಸು ಕಟ್ಟಿದಂತ ಕನಸ ನನಸಾಗುವಂತ ಕಾಲ ಬರ್ತದ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ದಿಟ್ಟ ಹೆಜ್ಜೆ ಹಾಕಿ ಒಳ್ಳೆ ಕೆಲಸವನ್ನ ಮಾಡಿ ಈ ಪಕ್ಷಕ್ಕೆ ಬೆಂಬಲಿಸಿರಿ ಅಂತೇಳಿ ತಮಗೆಲ್ಲರಿಗೆ ಆಧರಿಸಿ, ಈಗೇನದ ಬಾಗೇವಾಡಿ ತಾಲೂಕದಿಂದ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಸುತ್ತಲಿನ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದ ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ, ಸಹೋದರರಿಗೆ ಮತ್ತೊಮ್ಮೆ ವಂದಿಸಿ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯಮಾನ್ಯರ ಜೊತೆಯಲ್ಲಿ ಗಣ್ಯರು ಹಾಗೂ ಎಲ್ಲರೂ ಕೂಡಿದ್ದಾರೆ, ಎಲ್ಲರಿಗೆ ವಂದಿಸಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಆಶೀರ್ವಾದ ಸದಾಕಾಲ ನನ್ನ ತಲೆ ಮೇಲೆ ಆಶೀರ್ವಾದ ರೂಪದಲ್ಲಿ ಇರ್ಲಿ ಅಂತ ತಮ್ಗೆಲ್ಲರಿಗೆ ಕೈ ಜೋಡಿಸಿ ಕೇಳ್ಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಅಪ್ಪುಗೌಡರು ಎಲ್ಲರೂ ಒಪ್ಪುವಂತಹ ಮಾತುಗಳನ್ನ ಅದ್ಭುತವಾಗಿ ಮನ ಮುಟ್ಟುವಂತೆ ತಿಳಿಸಿದ್ದಾರೆ. ಒಂದು ಜೋರು ಚಪ್ಪಾಳೆ ಮೂಲಕ ಅಪ್ಪುಗೌಡ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಬಿಜಾಪುರ